ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಬಿಕಾಸ್ ಈ ಚಾನಲ್ ಥ್ರೂ ನಾವು ವೇರಿಯಸ್ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಇರಿಟೇಬಲ್ ಅಂದ್ರೆ ಬಹಳ ಕೆರಳಿರುವುದು ಅಥವಾ ಬಹಳ ಟ್ರಿಗರ್ ಹಾಕೊಂಡು ರಿಯಾಕ್ಟ್ ಮಾಡುವಂಥದ್ದು. ಸೊ ಅದೇ ರೀತಿ ನಮ್ಮ ಬಾವೆಲ್ ಅಥವಾ ಕರುಳು ಸಹ ಇರಿಟೇಬಲ್ ಇರುತ್ತೆ. ಆದ್ರಿಂದ ಇದನ್ನ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಸಿಂಡ್ರೋಮ್ ಅಂದ್ರೆ ಗ್ರೂಪ್ ಆಫ್ ಸಿಂಪ್ಟಮ್ಸ್, ನಿಮ್ಮ ರೋಗ ಲಕ್ಷಣಗಳ ಒಂದು ಗ್ರೂಪಿಗೆ ನಾವು ಸಿಂಡ್ರೋಮ್ ಅಂತೇವೆ. ಇಲ್ಲಿ ರೋಗ ಲಕ್ಷಣಗಳು ಲೂಸ್ ಮೋಷನ್ ಇರ್ಬೋದು, ಕಾನ್ಸ್ಟಿಪೇಷನ್ ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಗ್ಯಾಸ್ಟ್ರಸ್ ಫೀಲಿಂಗ್ ಇರ್ಬೋದು, ನಾರ್ಮಲ್ ಪೆರಿಸ್ಟಾಲ್ಸಿಸ್ ಅಂತ ಹೇಳಿದ್ರೆ ಈ ಫುಡ್ ನಮ್ಮ ಕರಳಿನಲ್ಲಿ ಬಂದಾಗ ಇಲ್ಲಿ ಕಾಂಟ್ರಾಕ್ಷನ್ ಆಗತ್ತೆ, ಸಂಕುಚಿತಗೊಳ್ಳುತ್ತೆ. ಈ ಫುಡ್ ಇಲ್ಲಿ ಮುಂದೆ ಮೂವ್ ಆಗತ್ತೆ. ಸೊ ಈ ತರ ನಮ್ಮ ಫುಡ್ ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟಿಗೆ ಈ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಇಂದ ಮೂವ್ ಆಗ್ತಾ ಇರುತ್ತೆ. ಈ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಏನಿದೆ, ಇದು ಒಂದು ಫಂಕ್ಷನಲ್ ಡಿಸಾರ್ಡರ್. ಫಂಕ್ಷನಲ್ ಅಂದ್ರೆ ನಮ್ಮ ಕರುಳು ಅಬ್ಸಲ್ಯೂಟ್ಲಿ ನಾರ್ಮಲ್ ಕಾಣಿಸ್ತಾ ಇರುತ್ತೆ, ಸ್ನಾಯುಗಳೆಲ್ಲ ನಾರ್ಮಲ್ ಕಾಣಿಸ್ತಾ ಇರ್ತವೆ. ಬಟ್ ಅಲ್ಲಿಯ ಸ್ನಾಯು, ನಮ್ಮ ಕರುಳಿನಲ್ಲಿರುವಂತ ಸ್ನಾಯುಗಳು ಸರಿಯಾಗಿ ಫುಡ್ ಅನ್ನ ಮೂವ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಈ ಬಾವೆಲ್ಲಿನ ಸ್ನಾಯುಗಳು ಏನಾಗ್ತವೆ, ಬಹಳ ಹೊತ್ತಿನವರೆಗೆ ಸಂಕುಚಿತಗೊಳ್ತವೆ. ಸೊ ಈ ಸಂಕುಚಿತಗೊಂಡಾಗ ನೋವು ಬರ್ತಾ ಇರುತ್ತೆ ಮತ್ತು ಫುಡ್ ಅನ್ನ ಪಾಸ್ ಮಾಡೋದನ್ನ ಸಹ ಇದು ಡಿಸ್ರಪ್ಟ್ ಮಾಡ್ತಾ ಇರುತ್ತೆ. ಯಾವಾಗ ಈ ಫುಡ್ ಪಾಸ್ ಆಗೋದು ಸ್ಲೋ ಆಗತ್ತೆ, ಆವಾಗ ಕಾನ್ಸ್ಟಿಪೇಷನ್ ಬರ್ತಾ ಇರುತ್ತೆ. ಯಾವಾಗ ಈ ಫುಡ್ ಪಾಸ್ ಆಗೋದು ಬಹಳ ಫಾಸ್ಟ್ ಆಗ್ತಾ ಹೋಗುತ್ತೆ, ಆವಾಗ ನೀರನ್ನ ಸಹ ನಮ್ಮ ಬಾಡಿ ಹೀರ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವೆಲ್ಲ ಹೊರಗೆ ಹೋಗ್ಬಿಡ್ತವೆ ಇನ್ ದ ಫಾರ್ಮ್ ಆಫ್ ಲೂಸ್ ಸ್ಟೂಲ್ಸ್. ಬೇರೆ ಯಾವ ಸಿಂಪ್ಟಮ್ಸ್ ಬರಬಹುದು ಈ IBS ಅಲ್ಲಿ? ಒಂದು ಕಾನ್ಸ್ಟಿಪೇಷನ್, ನಿಮ್ಮ ಹೊಟ್ಟೆಯ ಕ್ರ್ಯಾಂಪ್ಸ್ ಬರಬಹುದು, ಲೂಸ್ ಮೋಷನ್ಸ್ ಆಗಬಹುದು, ನಿಮ್ಗೆ ಫುಲ್ ಮೋಷನ್ಸ್ ಪಾಸ್ ಆಗ್ಲಿಲ್ಲ ಅನ್ನುವಂತ ಫೀಲಿಂಗ್ ಬರಬಹುದು. ಕೆಲವೊಮ್ಮೆ ನಿಮ್ಮ ಮೋಷನ್ಸ್ ಅಲ್ಲಿ ಸ್ವಲ್ಪ ಮ್ಯೂಕಸ್ ಪಾಸ್ ಆಗಬಹುದು ಮತ್ತು ಗ್ಯಾಶಿಯಸ್ ಫೀಲ್ ಆಗ್ತಾ ಇರಬಹುದು. ನಮ್ಮ ಕರುಳು ಈ ತರ ಇರಿಟೇಬಲ್ ಆಗ್ಲಿಕ್ಕೆ ಕಾರಣವೇ ಎಕ್ಸಾಕ್ಟ್ಲಿ ಏನು ಕಾರಣ ಅಂತ ಇನ್ನೂ ತನಕ ನಮ್ಗೆ ಗೊತ್ತಿಲ್ಲ. ಬಟ್ ಕೆಲವೊಂದು ಥಿಯರೀಸ್ ಹೇಳ್ತಾವೆ ನಮ್ಮ ಕರುಳಿನ ಸ್ನಾಯುಗಳ ಕಾಂಟ್ರಾಕ್ಷನ್, ಸಂಕುಚಿತಗೊಳ್ಳುವುದರಿಂದ ಇದು ಒಂದು ಫಂಕ್ಷನಲ್ ಡಿಸಾರ್ಡರ್. ಇನ್ನೊಂದು ಥಿಯರಿ ಹೇಳುತ್ತೆ ನಮ್ಮ ಬಾವೆಲ್ಲಿನ ನರಗಳಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಆವಾಗ ಇದು ಆಗಬಹುದು. ಅಥವಾ ಸಿವಿಯರ್ ಇನ್ಫೆಕ್ಷನ್ ಇತ್ತು ಅಂದ್ರೆ, ಕೆಲವೊಂದು ಅರ್ಲಿ ಲೈಫ್ ಅಲ್ಲಿ ಸ್ಟ್ರೆಸ್ ಆಗಿತ್ತು ಅಂತ ಹೇಳಿದ್ರೆ, ಅಥವಾ ನಮ್ಮ ಈ ಹೊಟ್ಟೆಯ ಗಟ್ಟಲ್ಲಿ ಇರುವಂತಹ ಮೈಕ್ರೋಬ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಇತ್ತು ಅಂತ ಹೇಳಿದಾಗ ಈ ತರ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಆಗಬಹುದು. ಇರಿಟೇಬಲ್ ಬಾವೆಲ್ ಸಿಂಡ್ರೋಮಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಯಾವ್ಯಾವುದು? ಇದು ಯೂಶುವಲಿ ವಿಮೆನ್ ನಲ್ಲಿ, ಹೆಂಗಸರಲ್ಲಿ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಇಟ್ ಈಸ್ ಮೋರ್ ಕಾಮನ್ ಬಿಲೋ ದ ಏಜ್ ಆಫ್ 50 years ಗಿಂತ ಕಡಿಮೆ ಇದ್ದವರಲ್ಲಿ. ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ, ಮನೆಯಲ್ಲಿ ಯಾರಿಗಾದ್ರೂ ಈ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಇದ್ರೆ ನಿಮಗೆ ಇರಿಟೇಬಲ್ ಬಾವೆಲ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಆಂಗ್ಸೈಟಿ ಇರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಖಿನ್ನತೆ ಅಥವಾ ಡಿಪ್ರೆಷನ್, ಇವು ಈ ಇರಿಟೇಬಲ್ ಬಾವೆಲ್ ಅನ್ನ ಟ್ರಿಗರ್ ಮಾಡ್ತಾರೆ. ಈ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಅನ್ನ ಹೇಗೆ ಡಯಾಗ್ನೋಸ್ ಮಾಡ್ತಾರೆ? ಈಗ ಯಾವುದೇ ಒಂದು ಟೆಸ್ಟ್ ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ನಿಮ್ಮ ಸ್ಟೂಲ್ ಟೆಸ್ಟ್ ಇರ್ಬೋದು, ಅಥವಾ ನಿಮಗೆ MRI, CT, ಯಾವುದೇ ಕೊಲೊನೋಸ್ಕೋಪಿ ಎಕ್ಸೆಟ್ರಾ, ಇವುಗಳನ್ನೆಲ್ಲ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಅಲ್ಲಿ ಮಾಡ್ತಾರೆ ಜಸ್ಟ್ ಟು ರೂಲ್ ಔಟ್ ಅದರ್ ಡಿಸೀಸ್. ಬೇರೆ ಎಲ್ಲ ಡಿಸೀಸಸ್ ಅನ್ನ ರೂಲ್ ಔಟ್ ಮಾಡ್ಲಿಕ್ಕೆ, ನಿಮ್ಗೆ ಎಲ್ಲಾದ್ರೂ ಕೊಲಾನ್ ಕ್ಯಾನ್ಸರ್ ಇದೆಯೋ ಅಥವಾ ಇನ್ಫ್ಲಮೇಟರಿ ಬಾವೆಲ್ ಡಿಸೀಸ್ ಇದೆಯೋ, ಅವುಗಳನ್ನೆಲ್ಲ ರೂಲ್ ಔಟ್ ಮಾಡ್ಲಿಕ್ಕೆ ನಾವು ಈ ಟೆಸ್ಟ್ ಗಳನ್ನ ಮಾಡ್ತೇವೆ. ಬಟ್ ಇರಿಟೇಬಲ್ ಬಾವೆಲ್ ಸಿಂಡ್ರೋಮಿಗೆ ಒಂದು ಸ್ಪೆಸಿಫಿಕ್ ಆಗಿ ಡಯಾಗ್ನೋಸ್ ಮಾಡ್ಲಿಕ್ಕೆ ಯಾವುದೇ ಟೆಸ್ಟ್ ಇರೋದಿಲ್ಲ. ಬಹಳಷ್ಟು ಕ್ರೈಟೀರಿಯಾಸ್ ಇದಾವೆ ಈ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಅನ್ನ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ. ಅವಕ್ಕೆ ರೋಮ್ ಕ್ರೈಟೀರಿಯಾ ಅಂತ ಹೇಳ್ತಾ ಇರ್ತವೆ. ಯಾವ ಸಿಂಪ್ಟಮ್ ಪ್ರಿಡಾಮಿನೆಂಟ್ ಇದೆ, ನಿಮ್ಗೆ ಡಯೇರಿಯಾ ಜಾಸ್ತಿ ಇತ್ತು ಅಂದ್ರೆ ಡಯೇರಿಯಾ ಪ್ರಿಡಾಮಿನೆಂಟ್ ಅಂತೇವೆ. ಕಾನ್ಸ್ಟಿಪೇಷನ್ ಪ್ರಿಡಾಮಿನೆಂಟ್ ಅಂದ್ರೆ ಕಾನ್ಸ್ಟಿಪೇಷನ್ ಪ್ರಿಡಾಮಿನೆಂಟ್ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಅಂತೇವೆ. ಕೆಲವೊಮ್ಮೆ ಮಿಕ್ಸ್ಡ್ ಇರುತ್ತೆ ಮತ್ತು ಕೆಲವೊಮ್ಮೆ ಅನ್ಕ್ಲಾಸಿಫೈಡ್ ಇರುತ್ತೆ. ಟ್ರೀಟ್ಮೆಂಟ್ ಆಫ್ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಅಲ್ಲಿ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತೇವೆ, ನಿಮ್ಗೆ ಆದಷ್ಟು ಈ ರೋಗ ಲಕ್ಷಣಗಳು ಕಡಿಮೆ ಆಗಬೇಕು, ನೀವು ಆದಷ್ಟು ಈ ಸಿಂಪ್ಟಮ್ ಫ್ರೀ ಲೈಫ್ ಅನ್ನ ಲೀಡ್ ಮಾಡಬೇಕು ಅನ್ನೋದೇ ಈ ಟ್ರೀಟ್ಮೆಂಟಿನ ಫೋಕಸ್ ಆಗಿರುತ್ತೆ. ಅದರ ಸಲುವಾಗಿ ನೀವು ನಿಮ್ಮ ಆಹಾರ ಪದ್ಧತಿಯನ್ನ ಚೇಂಜ್ ಮಾಡಬೇಕು ಮತ್ತು ನಿಮ್ಮ ಜೀವನ ಶೈಲಿಯನ್ನ ಚೇಂಜ್ ಮಾಡಬೇಕಾಗತ್ತೆ. ಯಾವ ಆಹಾರದಿಂದ ನಿಮ್ಮ ಸಿಂಪ್ಟಮ್ಸ್ ಟ್ರಿಗರ್ ಆಗ್ತವೆ ಅಂತ ಆಹಾರಗಳನ್ನ ನೀವು ಅವಾಯ್ಡ್ ಮಾಡಲೇಬೇಕಾಗತ್ತೆ. ಅದು ಹೈ ಗ್ಯಾಸ್ ಪ್ರೊಡ್ಯೂಸ್ ಮಾಡುವಂತಹ ಫುಡ್ ಆಗಿರ್ಬೋದು, ಕಾರ್ಬೋನೇಟೆಡ್ ಡ್ರಿಂಕ್ ಆಗಿರ್ಬೋದು, ಕೋಲಾ ಇರ್ಬೋದು, ಪೆಪ್ಸಿ, ಈ ತರ ಕಾರ್ಬೋನೇಟೆಡ್ ಬೆವರೇಜಸ್ ಇರಬಹುದು,
ಗ್ಲೂಟೆನ್ ಇರುವಂತ ಫುಡ್ ಅನ್ನ ನೀವು ಅವಾಯ್ಡ್ ಮಾಡಿದ್ರೆ ಬೆಟರು. ಅದು ವೀಟ್ ಇರ್ಬೋದು, ಬಾರ್ಲಿ ಇರ್ಬೋದು, ರೈ ಇರ್ಬೋದು. ಈ ಫಾಡ್ ಮ್ಯಾಪ್ ಫುಡ್ ಬಗ್ಗೆ ನಾನು ಹೇಳಿದ್ದೆ. ಈ ಫಾಡ್ ಮ್ಯಾಪ್ ಫುಡ್ ಏನ್ ಮಾಡ್ತವೆ, ಜಾಸ್ತಿ ಬ್ಲೋಟಿಂಗ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತವೆ, ಗ್ಯಾಸ್ ಫೀಲಿಂಗ್ ಅನ್ನ ಜಾಸ್ತಿ ಮಾಡ್ತವೆ. ಸೊ ಈ ಸಿಂಪ್ಟಮ್ಸ್ ಅನ್ನ ಸಹ ಅವು ಟ್ರಿಗರ್ ಮಾಡ್ತವೆ. ಹೈ ಫಾಡ್ ಮ್ಯಾಪ್ ಇರುವಂತ ಫುಡ್ಸ್ ಕೆಲವೊಮ್ಮೆ ಈ ಆನಿಯನ್ಸ್ ಈ ತರ ಮಾಡ್ತವೆ, ವೀಟ್ ಗೋಧಿ ಈ ತರ ಮಾಡಬಹುದು, ಆಪಲ್, ಕೆಲವೊಬ್ಬರಿಗೆ ಹನಿ, ಐಸ್ ಕ್ರೀಮ್, ಇವೆಲ್ಲ ಫಾಡ್ ಮ್ಯಾಪ್ ಫುಡ್. ಯಾವುದು ಈ ಸಿಂಪ್ಟಮ್ಸ್ ಅನ್ನ ಟ್ರಿಗರ್ ಮಾಡಬಹುದು, ಈ ಗ್ಯಾಸಿ ಫೀಲಿಂಗ್ ಅನ್ನ ಜಾಸ್ತಿ ಮಾಡಬಹುದು. ಇವು ಹೈ ಫೈಬರ್ ಫುಡ್ ಅನ್ನ ನೀವು ತಿನ್ಬೇಕು, ನಾರಿನಾಂಶ ಜಾಸ್ತಿ ಇರುವಂತಹ ಆಹಾರಗಳನ್ನ, ಅದು ಫ್ರೂಟ್ಸು, ವೆಜಿಟೇಬಲ್ಸು, ಹೋಲ್ ಗ್ರೇನ್ಸು, ಇವುಗಳಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ. ಇದರಿಂದ ಈ ಕಾನ್ಸ್ಟಿಪೇಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಸಿಂಪ್ಟಮ್ಸ್ ಸ್ವಲ್ಪ ರಿಲೀಫ್ ಸಿಗುತ್ತಾ ಇರುತ್ತೆ. ಪ್ರೋಬಯೋಟಿಕ್ಸ್ ಅನ್ನ ಕನ್ಸ್ಯೂಮ್ ಮಾಡಬೇಕು, ಎಸ್ಪೆಷಲಿ ಮೊಸರು ಎಕ್ಸೆಟ್ರಾ. ಸ್ಟ್ರೆಸ್ ಅನ್ನ ನೀವು ಕಡಿಮೆ ಮಾಡ್ಕೊಳ್ಳೇಬೇಕು, ಐದರ್ ಇನ್ ದ ಫಾರ್ಮ್ ಆಫ್ ಎಕ್ಸರ್ಸೈಸ್ ಆರ್ ಎನಿಥಿಂಗ್ ದಟ್ ವಿಲ್ ರಿಲ್ಯಾಕ್ಸ್ ಯು. ಎಡಿಕ್ವೇಟ್ ಸ್ಲೀಪ್ ಅನ್ನ ಪಡಿಬೇಕು, ನಿದ್ದೆ ಸರಿಯಾಗಿ ನೀವು ಮಾಡಬೇಕಾಗತ್ತೆ. ಮತ್ತು ವಾಟರ್ ಅನ್ನ, ನೀವು ನೀರನ್ನ ಜಾಸ್ತಿ ಕುಡಿಬೇಕಾಗತ್ತೆ ಟು ರಿಲೀವ್ ಯುವರ್ ಸೆಲ್ಫ್ ಫ್ರಮ್ ಯುವರ್ ಸಿಂಪ್ಟಮ್ಸ್. ನಿಮ್ಮ ಸಿಂಪ್ಟಮ್ಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಕೆಲವೊಮ್ಮೆ ನಾವು ಈ ಫೈಬರ್ ಸಪ್ಲಿಮೆಂಟ್ಸ್ ಅನ್ನ ಕೊಡ್ತೇವೆ, ಲೈಕ್ ಇಸಾಬ್ಗೋಲ್ ಎಕ್ಸೆಟ್ರಾ, ಸೊ ದಟ್ ನಿಮಗೆ ಕಾನ್ಸ್ಟಿಪೇಷನ್ ಇಂದ ರಿಲೀಫ್ ಆಗಲಿ ಅಂತ. ಲ್ಯಾಕ್ಸೇಟಿವ್ಸ್ ಅನ್ನ ಕೊಡ್ತೇವೆ, ಡಲ್ಕೋಲ್ಯಾಕ್ಸ್ ಎಕ್ಸೆಟ್ರಾ, ಸೊ ದಟ್ ಕಾನ್ಸ್ಟಿಪೇಷನ್ ಕಡಿಮೆ ಆಗಬೇಕು. ಡಯೇರಿಯಾ ಇತ್ತಂದ್ರೆ ಆಂಟಿ ಡಯೇರಿಯಲ್ ಮೆಡಿಸಿನ್ಸ್ ಅನ್ನ ಕೊಡ್ತೇವೆ. ಆಂಟಿಕೋಲಿನರ್ಜಿಕ್ ಮೆಡಿಸಿನ್ಸ್ ಮತ್ತೆ ಟ್ರೈಸೈಕ್ಲಿಕ್ ಆಂಟಿ ಡಿಪ್ರೆಸೆಂಟ್ಸ್ ಅನ್ನ ಸಹ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಇದು ಏನ್ ಮಾಡುತ್ತೆ, ನಿಮ್ಮ ನರಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮತ್ತು ನಿಮ್ಮ ಸಿಂಪ್ಟಮ್ಸ್ ಅನ್ನ ಕಾಮ್ ಡೌನ್ ಮಾಡ್ಲಿಕ್ಕೆ ಇವು ಹೆಲ್ಪ್ ಮಾಡ್ತಾ ಇರ್ತವೆ. Thank you so much for watching the video. Please like, share and subscribe the channel. Thank you.